यस, नमस्कार। मैं इंडसवा से अभय उपाध्याय बात कर रहा हूँ। तो हमारे साथ अभी कर्नाटक और महाराष्ट्र से डिस्ट्रीब्यूटर जुड़े हैं। तो उनसे हम जो भी प्रोडक्ट हमारे हमारे जो 5 प्रोडक्ट है उसमें से सभी को टेस्टिमोनी बताने वाले हैं। तो हम उसको रिकॉर्ड करेंगे। तो नमस्कार, ನನ್ನ ಹೆಸರು ಅಭಯ್ ಉಪಾಧ್ಯಾಯ ಅಂತ. ನಾ सांगलींದ ಮಾತಾಡ್ತೇನೆ. ನಮ್ಮ ಸಂಘಟ ಇಂಡಸ್ಟ್ರಿಯ ಡಿಸ್ಟ್ರಿಬ್ಯೂಟರ್ಗಳು ಈಗ ಒಂದು ಟೆಸ್ಟಿಮನಿ ಹೇಳ್ತಾರೆ. ಒಂದು 5 ಪ್ರಾಡಕ್ಟ್ ಇದೆ. 5 ಪ್ರಾಡಕ್ಟ್ ಟೆಸ್ಟಿಮನಿ ಹೇಳ್ತಾರೆ. ಅವ್ರು ನಾವು ಕೇಳೋಣ. तो ನಮ್ಮ ಜೊತೆ ಫಸ್ಟ್ ಇದಾರು ಸಾವಿತ್ರಿ ಮೇಡಮ್. ಸಾವಿತ್ರಿ ಮೇಡಮ್ ಹೇಳಿ. ನಮಸ್ಕಾರ, ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಸಾವಿತ್ರಿ ಭಟ್ ಅಂತ, ಹೊನ್ನಾವರದಿಂದ. ನನ್ನ ಐಪಸ್ ಟೆಸ್ಟಿಮನಿ ಹೇಳಲಿಕ್ಕೆ ತುಂಬಾ ಖುಷಿ ಅನಿಸ್ತಾ ಇದೆ ಸರ್. ಇದು ಅಮೇಜಿಂಗ್ ಪ್ರಾಡಕ್ಟ್. ನಮ್ಮ ಫ್ರೆಂಡ್ ಒಬ್ರು ಸರ್, ಅವರಿಗೆ 4 ವರ್ಷ ಹಿಂದೆ ತುಂಬಾ ಸಮಸ್ಯೆಗಿದ್ರು. ಕರೋನಾ ಎಫೆಕ್ಟ್ ಆಗಿತ್ತು ಅವರಿಗೆ. ಕರೋನಾ ಎಫೆಕ್ಟ್ ಆಗಿ ಅವರು ಕೈಗೆ ಶೇಕ್ ಆಗ್ತಿತ್ತು ಸರ್. ಅವರಲ್ಲಿ ಪಾತ್ರ ಹಿಡ್ಕೊಳ್ಳಿಕ್ಕೆ ಏನು ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಶೇಕ್ ಆಗಿ ಅವ್ರು ತುಂಬಾ ನರ್ವಸ್ ಆಗ್ತಿದ್ರು ಸರ್. ಮತ್ತೆ ಮೇಲೆ ಪೈಲ್ಸ್ ಪ್ರಾಬ್ಲಮ್ ಶುರುವಾಯ್ತು ಅವರಿಗೆ. ಅವರಿಗೆ ಎಷ್ಟು ಒಂದು 2 ಲಕ್ಷ ಮೇಲೆ ಖರ್ಚು ಮಾಡಿದ್ದಾರೆ ಸರ್, ಇನ್ನೂ ಕಡಿಮೆ ಆಗಿಲ್ಲ. ಮಂಗಳೂರು ಔಷಧಿ ಆಯ್ತು, ಬಾಂಬೆ ಕಡೆ ಔಷಧಿ ಮಾಡಿದ್ರು, ಇನ್ನೂ ಕರೋನಾ ಎಫೆಕ್ಟ್ ಅಲ್ಲೇ ಇದ್ರು. ಅವರು ತುಂಬಾ ಸಮಸ್ಯೆಯಲ್ಲಿ ಬಳಲ್ತಿದ್ರು. ನಾನು ನಮ್ಮ ಐಪಸ್ ಅವರಿಗೆ ಸಜೆಸ್ಟ್ ಮಾಡಿದೆ. ಅವರು 6 ಬಾಟಲೆ ತಗೊಂಡಿದ್ರು ಸರ್. ಎಲ್ಲ ಸಮಸ್ಯೆಯಿಂದ ಹೊರಗೆ ಬಂದಿದ್ದಾರೆ ಸರ್. ಪೈಲ್ಸ್ ಪ್ರಾಬ್ಲಮ್ ಕಡಿಮೆ ಆಯ್ತು, ಮೂಲವ್ಯಾಧಿ ಅಂತ ಇರ್ತೇವೆ ನಮ್ಮಲ್ಲಿ, ಅದು ಕಡಿಮೆ ಆಯ್ತು, ಶೇಕ್ ಆಗೋದು ಕಡಿಮೆ ಆಯ್ತು. ಇನ್ನೂ ಸರ್ ಅವ್ರು 3 ಪ್ರಾಡಕ್ಟ್ ಮತ್ತೆ ಆರ್ಡರ್ ಮಾಡಿದ್ದಾರೆ. ನಾನು ತಗೊಳ್ತೇನೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವ್ರಿಗೆ ಇನ್ನು ಪೂರಾ ಕ್ಲಿಯರ್ ಆಗ್ಬೇಕು ಅಂತ ನಾನೇ ಹೇಳಿದೆ. ತಗೊಳ್ತಾ ಹೇಳಿದ್ದಾರೆ. ತುಂಬಾ ಒಳ್ಳೆ ರಿಸಲ್ಟ್ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕಾಗಿ ನಿಮಗೂ ಥ್ಯಾಂಕ್ಸ್. ನಮ್ಮ ಮೇಡಮ್ ಅವ್ರ ವಯಸ್ಸು ಎಷ್ಟು ಮೇಡಮ್? 62 ಸರ್. 32? 62 ಸರ್. 62 ಜೆಂಟ್ಸ್ ಎಲ್ಲ ಲೇಡೀಸ್ ಸರ್. ಲೇಡೀಸ್. ಎಲ್ಲ ಸಮಸ್ಯೆಯಿಂದ ಹೊರಗೆ ಬಂದಿದ್ದಾರೆ. ತುಂಬಾ ಒಳ್ಳೆ ಪ್ರಾಡಕ್ಟ್, ತುಂಬಾ ಖುಷಿ ಆಗ್ತಾ ಇದೆ ಸರ್ ಹೇಳಲಿಕ್ಕೆ. ನಮ್ಮ ಇಂಡಸೇವಾ ಕಂಪನಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನನಗೆ ಅವಕಾಶ ಕೊಟ್ಟಂತಹ ನಿಮಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸರ್, ನಾ ಇನ್ನೊಂದು ಐ ಕೇರ್ ಹೇಳ್ತಾ ಇದ್ದೆ. ನೆಕ್ಸ್ಟ್ ಒಂದು ಹೇಳಿ ಮೇಡಮ್. ಸರ್, 59 ವರ್ಷದ ಮಹಿಳೆ. ಅವಳಿಗೆ ಥೈರಾಯ್ಡ್ ಸಮಸ್ಯೆ ತುಂಬಾ ಇತ್ತು. ಮತ್ತೆ ಮೇಲಿಂದ ಕಾಲು ನೋವು, ತುಂಬಾ ವರ್ಷದಿಂದ ಕಾಲು ನೋವಿನಲ್ಲಿ ಇದ್ರು ಅವರು. ನಾವು ಐ ಕೇರ್ ಪ್ರಾಡಕ್ಟ್ ಅನ್ನು 7 ಪ್ರಾಡಕ್ಟ್ ಅವರಿಗೆ ಕೊಟ್ಟಿದ್ದೆ. ಎಲ್ಲ ಸಮಸ್ಯೆಯಿಂದ ಹೊರಗೆ ಬಂದಿದ್ದಾರೆ ಸರ್. ತುಂಬಾ ಖುಷಿ ಆಗ್ತಾ ಇದೆ ಐ ಕೇರ್ ಬಗ್ಗೆ ಹೇಳಲಿಕ್ಕೆ. ಐ ಕೇರ್ ಅಂತಹ ಇಷ್ಟು ಒಳ್ಳೆ ಪ್ರಾಡಕ್ಟ್ ಕೊಟ್ಟಂತಹ ಕಂಪನಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನನಗೆ ಅವಕಾಶ ಕೊಟ್ಟಂತಹ ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. थैंक यू वेरी मच. थैंक यू मैडम. अभी हमारे साथ सावित्री मैडम जी थे जो होन्नावर से है. उन्होंने आईपल्स के बारे में एक टेस्टिमनी बताया. तो 4 साल से कोरोना से, जब कोरोना का टाइम आया था उस टाइम में उनके हाथों में सेक होता था. सेक बोले तो हाथों में जान नहीं रहती थी उस तरह से. वो 62 एज की एक लेडीज थे. तो उनको पाइल्स का भी प्रॉब्लम था. और उन्होंने 6 बोतल अपना आईपल्स यूज करने के बाद उनको बहुत अच्छा अमेजिंग रिजल्ट आया. तो और भी वो 3 बोतल अभी लेने वाले, ऐसे मैडम जी ने बताया. क्योंकि पाइल्स के ऊपर और जो भी बाकी दिक्कत आती थी उनको, सबके ऊपर उन्होंने बहुत अच्छा रिजल्ट लिया है. तो उन्होंने बोला कि इंडस वेयर के लिए भी थैंक यू बोला है. तो ये एक अमेजिंग रिजल्ट सावित्री मैडम, थैंक यू मैडम सावित्री मैडम. उसके साथ में और एक उन्होंने सावित्री मैडम ने रिजल्ट बोला. जो 59 एज के लेडीज को आई केयर दिया था, 7 आई केयर दिया उन्होंने. उनका थायराइड का प्रॉब्लम था, बहुत सारे दिक्कतों से वो पेन से गुजर रहे थे. तो वो सभी प्रॉब्लम उनको सॉल्व हुआ है. और आई केयर के बारे में बहुत अच्छा उनका एक रिजल्ट था. तो थैंक यू मैडम, थैंक यू वेरी मच. थैंक यू सर. अभी हमारे साथ तुषार पाटिल जी जो मुंबई से, तो वो अपना टेस्टिमनी शेयर करेंगे. यस, मंच आपका है सर. नमस्कार सभी को, मैं तुषार पाटिल मुंबई कल्याण से. मैं अपना टेस्टिमनी खुद का देना चाहूंगा. मैं 5-6 सालों से एक डायबिटीज और बीपी का पेशेंट था. और उसके पश्चात में मुझे डायबिटीज और बीपी की गोलियां चालू थी. मेरा जो शुगर लेवल था
वो 200 खाना खाने के बाद 200 के ऊपर जाता था और नाश्ते के पहले करीब मेरा 140 रहता था। लेकिन मैं गोलियां खा रहा था, लेकिन क्या होता था कि शुगर के वजह से, सिर्फ गोली की वजह से सिर्फ शुगर कंट्रोल में रहती थी, लेकिन मुझे शुगर रिवर्स करनी थी। तो मैंने, और उसके वजह से मुझे बहुत सारी थकान होती थी, पूरा शरीर मेरा ऐसा हो गया था और इचिंग होती थी और बहुत सारी तकलीफों से मैं गुजर रहा था। लेकिन मैंने इंडस विवा का आई कॉफी लेने के बाद मैंने 3 महीने का पूरा कोर्स कर लिया। आज के डेट में मेरा जो शुगर है, एचबीएलसी का जो रिपोर्ट है, वो 6 के नीचे चला गया हुआ है और करीब 10 महीना हो गया है। मेरे शुगर की और बीपी की गोली पूरी तरह से बंद है और मैं स्वस्थ हूँ अभी और मैं फिट हूँ। थैंक्स इंडस विवा, थैंक यू। ಥ್ಯಾಂಕ್ ಯು ವೆರಿ ಮಚ್ ಸರ್. ಬಹುತ್ ಬಿಡಿಯಾ ಸರ್. थैंक यू। ಹಾ, ಈಗ ನಮ್ ಜೊತೆ ತುಷಾರ್ ಪಾಟೀಲ್ ಅಂತ ಮುಂಬೈದಿಂದ ಇದ್ರು. ಅವರು ಸ್ವಂತದ ಒಂದು ಟೆಸ್ಟಿಮನಿ ಹೇಳಿದ್ದಾರೆ. 5-6 ವರ್ಷದಿಂದ ಅವ್ರಿಗೆ ಡಯಾಬಿಟೀಸ್ ಮತ್ತು ಬಿಪಿದು ತ್ರಾಸಿತ್ತು. ಅವ್ರದ ಶುಗರ್ ಲೆವೆಲ್ 200 ಮತ್ತು 140 ಇಷ್ಟು ಶುಗರ್ ಇರ್ತಿತ್ತು. ಅವ್ರಿಗೆ ಸ್ವಲ್ಪ ಅಂದ್ರೆ ಥಕಾನ್ ಆಗ್ತಿತ್ತು, ಮತ್ತೆ ಮೈಗೆಲ್ಲ ಇಚಿಂಗ್ ಆಗ್ತಿತ್ತು. ಸಾಕಷ್ಟು ಪ್ರಾಬ್ಲಮ್ದಂದ ಅವ್ರು ಹೋಗ್ತಿದ್ರು. ಅವ್ರು ಕಂಟಿನ್ಯೂ ಐ ಕಾಫಿ ಮತ್ತು ಐಪಲ್ಸ್ ಯೂಸ್ ಮಾಡಿದ್ದಾರೆ. ಈಗ ಎಲ್ಲಾ ಪ್ರಾಬ್ಲಮ್ದಂತ ಅವ್ರ ಕಂಪ್ಲೀಟ್ ಪೂರ್ಣ ಟ್ಯಾಬ್ಲೆಟ್ ಎಲ್ಲ ಬಂದ್ ಆಗಿದೆ. ಅವ್ರದ್ದು ಟ್ಯಾಬ್ಲೆಟ್ ಎಲ್ಲ ಬಂದ್ ಮಾಡಿದ್ದಾರೆ, ಬಿ ಪಿ ಟ್ಯಾಬ್ಲೆಟ್ ಬಂದ್ ಮಾಡಿದ್ದಾರೆ. ಒಂದು ಅಮೇಜಿಂಗ್ ರಿಸಲ್ಟ್ ಅನ್ನು ಅವ್ರು ತುಷಾರ್ ಪಾಟೀಲ್ ಹೇಳಿದ್ರು. ಅದಕ್ಕೆ ಕಂಪ್ನಿಗೆ ಧನ್ಯವಾದ ಹೇಳಿದ್ದಾರೆ. थैंक यू वेरी मच सर. थैंक यू सर. अभी हमारे साथ वाणीश्री मैडम है, तो वाणीश्री मैडम जी मंच नेम दे दे. ಹೇಳಿ ಮೇಡಮ್. नमस्ते. हमारे साथ अभी गिरीश फ्रॉम मुंबई. तो गिरीश सर, मंच आपका है सर. गुड इवनिंग सर। मेरा नाम गिरीश गुरव है, मुंबई से। सर मैंने एक 35 ईयर के आदमी को आईपल्स दिया था। उनको एक्चुअली वो दिन में स्मोक करते थे, मतलब 10-10 12-12 सिगरेट स्मोक करते थे वो दिन में। और उसके वजह से उनको बहुत थकावट आती थी, काम करने के लिए मन नहीं लगता था और स्ट्रेस ज्यादा रहता था। तो मेरे दोस्त ने मुझे सजेशन किया था कि अ, उसके लिए कुछ है क्या, तो मैंने उनको आईपल्स सजेशन किया। अभी सेकेंड बॉटल उनका चालू है। बट परसों के दिन में उनसे बात हुआ तो उन्होंने बोला कि अभी जो पहले स्मोक करते थे, अभी उनका उनको फ्रेश भी लगता है, स्ट्रेस कम हो चुका है और अभी स्मोक करने का उनका ज्यादा मन नहीं करता। वजह जो दिन में 10-12 से स्मोक करते थे ना, अभी वो 8 पे आ चुके हैं सर। ऐसा बहुत अमेजिंग रिजल्ट आया सर। ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ನಮ್ ಗೊತ್ತಾ, ನಮ್ ಕೂಡ ಗಿರೀಶ್ ಸರ್ ಮುಂಬೈದಿಂದ ಇದ್ರು. ಅವರು ಒಂದು 35 ವರ್ಷ ಜೆಂಟ್ಸ್ಗೆ ಐಪಲ್ಸ್ ಅನ್ನು ಕೊಟ್ಟಿದ್ರು. ಅವರು ಸಾಕಷ್ಟು ಸ್ಮೋಕಿಂಗ್ ಮಾಡ್ತಿದ್ರು. ಆ ಸ್ಮೋಕಿಂಗ್ ಯಾಕೆ ಮಾಡ್ತಿದ್ರು ಅಂದ್ರೆ ಟ್ರೇಸ್ ಇತ್ತು ಅವ್ರಿಗೆ. ಟ್ರೇಸ್ ದಿಂದ ಅವರು ಸ್ಮೋಕಿಂಗ್ ಮಾಡ್ತಿದ್ರು. ಸ್ಮೋಕಿಂಗ್ ದಿಂದ ಬಹಳಷ್ಟು ಅವ್ರಿಗೆ ಪ್ರಾಬ್ಲಮ್ ಆಗ್ತಿತ್ತು. ಐಪಲ್ಸ್ ಒಂದು ಬೋಟಲ್ ಖಾಲಿ ಆದ್ಮೇಲೆ ಅವ್ರಿಗೆ ನೆಕ್ಸ್ಟ್ ಒಂದು ಬಾಟಲ್, ಸೆಕೆಂಡ್ ಬಾಟಲ್ ಕೊಟ್ಟಿದ್ಮೇಲೆ ಅವ್ರದ ಸ್ಮೋಕಿಂಗ್ ಮಾಡೋದ ಒಂದು ಹ್ಯಾಬಿಟ್ ಅಂತಾರಲ್ಲ, ಅದು ಕಮ್ಮಿ ಆಗಿದೆ, ಟ್ರೇಸು ಕಮ್ಮಿ ಆಗಿದೆ. ಒಂದು ಅಮೇಸಿಂಗ್ ರಿಸಲ್ಟ್ ನಾವು ಇಲ್ಲಿ ಕೇಳ್ಕೊಂಡಿವಿ. गिरीश सर, थैंक यू सर. थैंक यू. अभी हमारे साथ दीपा पाटिल मैडम जी मुंबई से है. मैडम जी, मंच आपका है. हाँ नमस्ते सर। मेरा नाम दीपा पाटिल, मैं मुंबई कल्याण से हूँ। और सर मेरे एक कस्टमर है जिनको थायराइड का इशू है। उनका एज है 50। 15 से थायराइड का प्रॉब्लम है। थायराइड की वजह से उन्हें बहुत लेजीनेस हो रहा था। मतलब कुछ काम करने की इच्छा नहीं हो रही थी। हाथ पैर में बहुत से पेन हो रहे थे, बॉडी को स्वेलिंग आ रही थी और बहुत कुछ हेल्थ इशू चालू है। तो फिर उनको मैंने आई केयर सजेशन दिया और आई केयर देने के बाद 8 दिन हुए और उनको मैंने फॉलोअप के लिए कॉल किया था। तो उन्होंने बोला कि जो मुझे बार बार नींद आ रही थी, मतलब ऐसे बैठू ना मोबाइल देखने के लिए भी तो मैं सो जाती थी, अभी वो मेरा नींद आने का जो प्रॉब्लम था वो कम हो रहा है। मतलब ऐसे 8 दिन में ही आई केयर ने इतना रिजल्ट अच्छा देना चालू किया है कि उनको जो नींद आ रही थी बैठे बैठे,
वो काम होने लगी है, मतलब उनका रिजल्ट आना ऐसे 8 दिन में चालू है। सो थैंक यू सर, ये ऐसे रिजल्ट मैडम जी कितना बोतल दिया आपने? एक बोतल में ही 8 दिन हुआ शुरू है सर। अभी एक बोतल ही दिए। ಓಕೆ, हाँ, थैंक यू सर। ಥ್ಯಾಂಕ್ ಯು ಮೇಡಮ್. ಈಗ ನಮ್ ಕೂಡ ದೀಪಾ ಪಾಟೀಲ್ ಮುಂಬೈದಿಂದ ಇದ್ರು. ಅವರೊಂದ 50 ವರ್ಷ ಲೇಡೀಸ್ಗೆ ಐ ಕೇರ್ ಕೊಟ್ಟಿದ್ರು. ಅವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು. ಥೈರಾಯ್ಡ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ಕೈ ಕಾಲಿಗೆ ಒಂದು ಪೇನ್ ಆಗ್ತಿತ್ತು, ಮೈ ಪೇನ್ ಆಗ್ತಿತ್ತು. ಅಂದ್ರೆ ಕೆಲಸ ಮಾಡೋದು ಮೂಡ್ ಬರ್ತಿಲ್ಲಾಗಿತ್ತು, ಲೇಜಿನೆಸ್ ಇದ್ರು. ಅದ್ರ ಇದರಿಂದ ಅವ್ರಿಗೆ ಬಹಳಷ್ಟು ದಿಕ್ಕತ್ತ ಬರ್ತಿತ್ತು ಅವ್ರಿಗೆ. ಅವ್ರಿಗೆ ಮೇಡಮ್ಗಳು ಒಂದು ಐ ಕೇರ್ ಒಂದು ಸಜೆಸ್ಟ್ ಮಾಡಿ ಕೊಟ್ಟಿದ್ರು. ಅದರಿಂದ ಅವ್ರಿಗೆ 8 ದಿವಸ ಕಾಲ್ ಮಾಡಿ ಹೇಳಿದ್ರು ಕಿ ನನಗೆಲ್ಲ ಈಗ ಮೊಬೈಲ್ ನೋಡ್ಕೋತ ಅಂದ್ರೆ ಇದನ್ನ ಆಗ್ತಿತ್ತು, ನಿದ್ದೆ ಬರ್ತಿತ್ತು, ಈ ಟೈಪ್ ಅಂದ್ರೆ ಒಂದ್ ಸ್ವಲ್ಪ ಇದನ್ನ ಬಹಳ ಪ್ರಾಬ್ಲಮ್ ಆಗ್ತಿತ್ತು ಅವ್ರಿಗೆ. ಅದೆಲ್ಲ ಪ್ರಾಬ್ಲಮ್ ಅವ್ರು ಐ ಕೇರ್ದಿಂದ ಅವರು ಸಾಲ್ವ್ ಮಾಡ್ಕೊಂಡಾರು. ಸೊ ಇಂಡಸ್ ಥ್ಯಾಂಕ್ ಯು ಹೇಳ್ತಾ ಇದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ ಕೂಡ ಪಾರ್ವತಿ ಮೇಡಮ್ ಅಂತ ಇದ್ದಾರೆ. ಮೇಡಮ್ ಜಿ ಮಂಚ್ ನಿಮ್ದಿದೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನಾನು ಒಬ್ರು ಏಜ್ ಆಗಿರೋರು 68 ವರ್ಷ ಆಗಿದೆ, ಜೆಂಟ್ಸು. ಅವರಿಗೆ ಎದೊಳಕ್ ಆಗ್ತಾ ಇರ್ಲಿಲ್ಲ, ಮತ್ತೆ ಮಲ್ಕೊಂಡ್ರೆ ಎದೊಳಕ್ ಆಗ್ತಾ ಇರ್ಲಿಲ್ಲ. ಒಂದಿಬ್ರು ಹಿಡ್ಕೊಂಡು ಎಬ್ಬರಿಸ್ಬೇಕಾಗಿತ್ತಂತೆ ಅವ್ರಿಗೆ. ನಾವು ಒಂದು 2 ಐಪಲ್ಸ್ ಕೊಟ್ವಿ ಸರ್. 2 ಐಪಲ್ಸ್ ಇಂದಾನೆ ಅವರು ಅವ್ರಾಗ ಅವ್ರೆ ಎದೊಳೋದು, ಓಡಾಡಕ್ಕೂ ಆಗ್ತಿರ್ಲಿಲ್ಲ, ಆ ರೀತಿ ಇದ್ದವರು ಈಗ ಚೆನ್ನಾಗಿ ಓಡಾಡ್ತಾ ಇದ್ದಾರೆ. ಒಂದ್ 2-3 ಕಿಲೋಮೀಟರ್ ಓಡಾಡ್ತಾರಂತೆ. ಮತ್ತೆ ಊಟ ತಿಂತಾ ಇರ್ಲಿಲ್ಲ ಫಸ್ಟು, ಈಗ ಊಟ ಎಲ್ಲ ಮಾಡ್ತಾರೆ. ಡ್ರಿಂಕ್ಸ್ ಬಿಟ್ಟಿದ್ದಾರೆ, ಈಗ ಚೆನ್ನಾಗಿದ್ದಾರೆ ಸರ್. ಈಗ 3ನೇ ಐಪಲ್ಸ್ ಕೊಟ್ಟಿದೀವಿ, ಚೆನ್ನಾಗ್ ಆಗಿದ್ದಾರೆ ಸರ್. ಅವ್ರಿಗೆ ಮತ್ತೇನು ಪ್ರಾಬ್ಲಮ್ ಇತ್ತು ಮೇಡಮ್? ಅವ್ರಿಗೇನಿಲ್ಲ ಸರ್, ಅಂದ್ರೆ ಕಾಲು ಊತ ಜಾಸ್ತಿ ಬರ್ತಿತ್ತು. ಶುಗರ್ ಇದೆ ಹಾ ಅನ್ಕೊಂಡಿದ್ವಿ, ಶುಗರ್ ಏನು ಇರ್ಲಿಲ್ಲ. ಹಾ ಈಗ ನಡೀತಾರೆ, ಚೆನ್ನಾಗಿ ನಡೀತಾರೆ ಸರ್. ವಾಕ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಒಂದ್ ಸ್ವಲ್ಪ ದೂರನೂ, ಈಗ 2-3 ಕಿಲೋಮೀಟರ್ ನಡೀತಾ ಇದ್ದಾರೆ. ओके, थैंक यू मैडम, थैंक यू. ಥ್ಯಾಂಕ್ ಯು ಸರ್. अभी हमारे साथ एक 60 एज के एक जेंट्स को पार्वती मैडम जी ने आईपल्स दिया था. जो बेड में सोए रहते थे, बिल्कुल उठते नहीं थे, तो बहुत सारा लेजीनेस भी होता था. तो आईपल्स देने की वजह से उनको 2 बोतल कंप्लीट होने के बाद वो पूरा भी उठ के खुद को 2 लोग पकड़ के उनको उठाना पड़ता था. अभी अपने आप उठते, घूमते फिरते. तो बहुत सारा ऐसा ड्रिंकिंग का भी हैबिट था उनको, लेकिन वो सब अभी छोड़ के वो बहुत अच्छे तरह से फील भी कर रहे हैं और बहुत अच्छा रिजल्ट आया. 3रा बोतल अभी उनका चालू है. थैंक यू वेरी मच मैडम, थैंक यू. अभी हमारे साथ कुसुम गौरा जी मैडम जो सांगली से है. मैडम जी मंच आपका है. नमस्ते. मी सांगलीहून गौराजी बोलते. ऍक्च्युली एक 20 वर्षाची मुलगी आहे, कॉलेज शिकते आहे ती सध्या. तिला पीसीओडीचा प्रॉब्लेम होता, मूड स्विंग होत होतं, अभ्यासात मन लागत नव्हतं, खूप काही त्रासांना ती करत होती. मी तिला सजेस्ट आणि एका बॉटलमध्ये जे त्रास होता मी पण झालाय. तिला लाईट वाटत आहे, तिचं वजन वाढलं, तिला त्रास होत होता ते आता म्हणजे चांगलं फील करत आहे. आणि एक जे पीसीओडीचा जो प्रॉब्लेम होता, पिरियड्स प्रॉब्लेम, तो पण नॉर्मल झालेला आहे. ती 2nd बॉटल घेतली आहे आणि थँक्यू म्हणत आहे सर. ऍक्च्युली कसं आहे, प्रोडक्ट आपले खूप चांगले आहेत, त्यामुळे रिझल्ट तर खूप चांगला येत आहे. आणि ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಈಗ ನಮ್ ಕೂಡ ಕುಸುಮ್ ಗೌರಾಜಿ ಅಂತ ಸಾಂಗ್ಲಿದಿಂದ ಇದ್ರು. ಅವ್ರು ಒಂದು ಟೆಸ್ಟಿಮನಿ ಶೇರ್ ಮಾಡ್ರು, ಐ ಕೇರ್ ಟೆಸ್ಟಿಮನಿ. ಒಂದು 20 ವರ್ಷದ ಒಂದು ಹುಡುಗಿಗೆ ಅವ್ರು ಐ ಕೇರ್ ಅನ್ನು ಕೊಟ್ಟಿದ್ರು. ಅವ್ರಿಗೆ ಪಿಸಿಒಡಿ ತ್ರಾಸ ಇತ್ತು, ಮೂಡ್ ಸ್ವಿಂಗ್ ಆಗ್ತಿತ್ತು, ಸ್ಟಡಿ ಮಾಡ್ಲಾಕ ಅವ್ರಿಗೆ ಮಾಡಬಾರ್ದಂತ ಹಿಂಗ ಯೋಚನೆ ಬರ್ತಿತ್ತು ಅವ್ರಿಗೆ. ಸಾಕಷ್ಟು ಮಂದಿ ಪ್ರಾಬ್ಲಮ್ ಆಗ್ತಿತ್ತು, ಮೂಡ್ ಸ್ವಿಂಗ್ ಆಗೋದು, ಅಂದ್ರೆ ಈ ಟೈಪ್ ತರ ಪ್ರಾಬ್ಲಮ್ ಇತ್ತು. 1 ಬಾಟಲ್ದಾಗ ಅವ್ರಿಗೆ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಅವ್ರ ಫೋನ್ ಮಾಡಿ ಹೇಳಿದ್ದಾರೆ ಮೇಡಮ್ಗಳಿಗೆ. ಪಿಸಿಒಡಿ, ಮೂಡ್ ಸ್ವಿಂಗ್, ಮಂತ್ಲಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇಲ್ಲ, ಈ ಎಲ್ಲ ಇತ್ತು. ಅದು ಎಲ್ಲದಿಂದ ಅವ್ರ ಪ್ರಾಬ್ಲಮ್ ತಂದು ಸಣ್ಣಗೆ ಹೊರಗಡೆ ಬರ್ತಾ ಇದ್ದಾರೆ. ಬಹುತ್ ಅಂದ್ರೆ ಬಹಳ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಥ್ಯಾಂಕ್ ಯು मैडम, थैंक यू वेरी मच. हमारे साथ अभी वाणीश्री मैडम शायद है. अच्छा, अभी
तुषार पाटील जी. वन ವಾಣಿಶ್ರೀ ಹಲೋ. ಮೇಡಮ್. ಹಾ ಹಾ ವಾಣಿಶ್ರೀ. ಸರ್, ನಮಸ್ತೆ ಸರ್, ಎಲ್ಲರಿಗೂ ನಮಸ್ತೆ. ನಮಸ್ತೆ. ಹಾ ಹೇಳಿ. ಅದೇ ನನಗೆ ಸ್ವಲ್ಪ ಸುಸ್ತಿತ್ತು ಸರ್. ಐಪಲ್ಸ್ ಇಸ್ ಅಮೇಜಿಂಗ್ ಪ್ರಾಡಕ್ಟ್ ವಾಣಿಶ್ರೀ ಅಂತ ಅವರೇ, ಹೇಳ್ಬೋದು. ಕ್ಯಾಮರಾ ಆನ್ ಮಾಡಿ. ವಾಣಿಶ್ರೀ ಅವರೇ, ನಿಮ್ದು ಕ್ಯಾಮರಾ ಆಫ್ ಇದೆ ನೋಡಿ. ಪರ್ಫೆಕ್ಟ್. ಎಸ್ ಹಲೋ. ಮೇಡಮ್. ಅದೇ ಸರ್, ಹಾ ಮೇಡಮ್. ಸುಸ್ತಿತ್ತು ಸರ್. ಅಮೇಜಿಂಗ್ ಐಪಲ್ಸ್ ಐಪಲ್ಸ್ ಇಸ್ ಅಮೇಜಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಸರ್. ಸುಸ್ತೆಲ್ಲ ಇತ್ತು ಸರ್ ಸ್ವಲ್ಪ ನನಗೆ. ಅದು ಯಾರಿಗೆ ತಗೊಂಡು ಕೊಟ್ಟಿದ್ರಿ ಮೇಡಮ್? ನೀವು ಸ್ವಂತ ಯೂಸ್ ಮಾಡಿದ್ರಿ ಮೇಡಮ್? 3 days ಇಂದ ನಾನು ಅದು ತಗೊಂಡಿದ ತಕ್ಷಣ ನನಗೆ ರಿಸಲ್ಟ್ ಬರೋದು ಗೊತ್ತಾಯ್ತು ಸರ್. ಮೂರ್ ಸುಸ್ತು ದಿನ ಕಡಿಮೆ ದಿನ ಆಯ್ತು. ಆಯ್ತು. ಮತ್ತೆ ಪಾದ ಉರಿ ಇತ್ತು ಸರ್. ಹ್ಮ್. ಹಲೋ. ಎಸ್ ಮೇಡಮ್. ಪಾದ ಉರಿ ಎಲ್ಲ ಈಗ ಒಂದು 3-4 days ಅದು ತಗೊಂಡ ಐಪಲ್ಸ್ ಯೂಸ್ ಮಾಡೋದ್ರಿಂದ ಒಂದು 50% ಕಡಿಮೆ ಆಗಿದೆ. ಎಸ್ ಮೇಡಮ್. ಎಸ್ ಮೇಡಮ್. ಎಸ್ ಮೇಡಮ್. ಹಲೋ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. अभी हमारे साथ वाणीश्री मैडम जी है, जो आईपल्स खुद यूज कर रहे थे. तो यूज करने के बाद उनको पैरों में जलन होती थी, थोड़ा सा पैर दुखना वगैरह थोड़ा सा प्रॉब्लम होता था. लेकिन उन्होंने बोला कि 3 से 4 दिन में ही मेरे को थोड़ा सा 50% मेरे को फर्क पड़ा है. तो उन्होंने आईपल्स के लिए बहुत अच्छा प्रोडक्ट ऐसे बोला है. तो फूड का बर्निंग 3 days में उनको एक अमेजिंग रिजल्ट मिला उनको. तो थैंक यू मैडम, थैंक यू वेरी मच. अभी हमारे साथ नरसिंहराज सर जी है, तो अपना टेस्टिमनी रखने वाले. सर, मंच आपका है सर. ಎಲ್ರಿಗೂ ನಮಸ್ಕಾರ नमस्कार. ಸರ್. ನಾವು नमस्कार. ಕನಕಪುರದಿಂದ ಮಾತಾಡ್ತೀವಿ. ಹೇಳಿ ಸರ್. ನಮ್ಮ ರಾಮಚಂದ್ರ ಅನ್ನೋರ್ಗೆ ಸರ್ ಒಂದು ಐ ಕಾಫಿ ಕೊಟ್ಟಿದ್ವಿ. ಅವರು ಕೇಳಿಸ್ತಾ ಇದೆ ಸರ್? ಸ್ವಲ್ಪ ಜರ ಹೇಳಿ ಸರ್, ರಿಪೀಟ್ ಮಾಡಿ. ಐ ಕಾಫಿ ಕೊಟ್ಟಿದ್ವಿ. ಅವ್ರಿಗೆ ಶುಗರ್ 360 ಇತ್ತು ಸರ್. ಈ ಐ ಅವ್ರ ಕಾಫಿ ಏಜ್ ಎಷ್ಟು ಸರ್? ಏಜು 45. 45. ಜೆಂಟ್ಸ್ ಸರ್? ಜೆಂಟ್ಸು ಸರ್. ಸುಮಾರು ಖರ್ಚು ಮಾಡಿದ್ದಾರೆ. ಕಡೆಗೆ ನಮ್ಮ ಐ ಕಾಫಿ ಇಂಟ್ರೊಡ್ಯೂಸ್ ಮಾಡಿಸಿದೆ ಅವ್ರಿಗೆ. ಕುಡಿತಾ ಇದ್ದಾರೆ. 360 ಇತ್ತು ಸರ್ ಶುಗರ್ ಅವ್ರಿಗೆ. 350. 10ಗೆ ಬಂದಿದ್ದಾರೆ ಸರ್. ಒಳ್ಳೆ ರಿಪೋರ್ಟ್ ಕೊಟ್ಟಿದ್ದಾರೆ ಐ ಕಾಫಿದು. ಚೆನ್ನಾಗಿದ್ದಾರೆ ಸರ್, ಆಕ್ಟಿವ್ ಆಗಿದ್ದಾರೆ. ಮತ್ತೆ ಊಟ ಮಾಡಿದ್ರೆ ಅವರಿಗೆ ಜೀರ್ಣ ಆಗ್ತಿರ್ಲಿಲ್ವಂತೆ, ಮತ್ತೆ ಗ್ಯಾಸ್ಟ್ರಿಕ್ ಇತ್ತು. ಈಗ ಕುಡಿಯೋಕೆ ಸ್ಟಾರ್ಟ್ ಆದ್ಮೇಲೆ ಸರ್ ಗ್ಯಾಸ್ಟ್ರಿಕ್ ಹೋಯಿತು. ಊಟ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಳ್ಳೆ ಅಮೇಜಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಸರ್ ಅವ್ರಿಗೆ ಮುಂಚಿತ 350 ಇತ್ತು, ಈಗ ಎಷ್ಟಿದೆ ಸರ್? 210 ಇದೆ ಸರ್. 210 ಇದೆ. ओके. थैंक यू सर, थैंक यू. थैंक यू सर. अभी हमारे साथ नरसिंहराज सर जी है, जो कनकपुर से है. उन्होंने एक टेस्टिमनी बताया. 45 एज के जेंट्स को उन्होंने आई कॉफी दिया था. तो उनका भी 350 इतना शुगर लेवल था. तो लेने के बाद उनको खाना नहीं जाता था, थोड़ा सा और ज्यादा सा प्रॉब्लम थे. अभी वो लेने के बाद उनको 210 अभी हो गया. 350 था, 210 हो गया. बहुत अच्छा रिजल्ट भी आया और बहुत अच्छा फील भी कर रहे, खाना भी खा रहे टाइम से. तो ये टेस्टिमनी शेयर किया था नरसिंहराज सर, कनकपुर से. थैंक यू सर. अभी नेक्स्ट है गोपाल सर. वेलकम सर. मंच नेम देते सर. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಐಪಲ್ಸ್ ಅನ್ನ ನಾನು ಮಾರ್ಚ್ 21ರಿಂದ ಬಳಸ್ತಾ ಇದ್ದೀನಿ ಸರ್. ನನ್ನ ಶರೀರದಲ್ಲಿ ಚೈತನ್ಯ ಅಭಿವೃದ್ಧಿ ಆಗ್ತಾ ಇದೆ ಸರ್, ಡೆವಲಪ್ಮೆಂಟ್ ಆಗ್ತಾ ಇದೆ. ಆಮೇಲೆ ಹೋದ ವಾರದಿಂದ ನಮ್ಮ ಶ್ರೀಮತಿಯವ್ರಿಗೆ 55 ವರ್ಷ, ಅವ್ರಿಗೆ ಐ ಕೇರ್ ಕೊಡ್ತಾ ಇದೀನಿ ಸರ್. ಐ ಕೇರ್ ಕೊಡೋದ್ರಿಂದ ಅವ್ರಿಗೂ ಆಲಸ್ಯ ಎಲ್ಲ ದೂರ ಆಗ್ತಾ ಇದೆ. ನಿನ್ನೆಯಿಂದ ಈವ್ನಿಂಗ್ ವಾಕಿಂಗ್ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ದಾರೆ ಸರ್.
ಮತ್ತೆ ನಾನು ಬೆಳಿಗ್ಗೆ ಐಪಲ್ಸ್ ತಗೊಳ್ತೀನಿ, ಆಮೇಲೆ ಒಂದ್ ಪೌಚ್ ಅಲ್ಲಿ 1 ಬೈಟ್ ಐ ಕಾಫಿ ಬ್ಲಾಕ್ ತಗೊಳ್ತಾ ಇದೀವಿ ಸರ್. ಮತ್ತೆ ಈ 3 ಪ್ರಾಡಕ್ಟ್ ಗಳನ್ನ ಬಳಸ್ತಾ ಇರೋದ್ರಿಂದ ನಮ್ಮ ಶರೀರದಲ್ಲಿ ನವ ಚೈತನ್ಯ ಉಂಟಾಗಿದೆ ಸರ್. यस सर, थैंक यू सर. थैंक यू वेरी मच सर. हमारे साथ अभी गोपाल सर जी हैं, जिन्होंने खुद तो आईपल्स लेते थे, आईपल्स और आई कॉफी यूज करते हैं. तो आईपल्स और आई कॉफी की वजह से उनको एक नया बोले तो चैतन्य हुआ है. बहुत अच्छा फील भी कर रहे हो, उनको बहुत अच्छा फीलिंग कर रहे हैं. साथ में उनको उनके मिसेस को उन्होंने, जिनका एज 55 बताया उन्होंने, तो उनको आई केयर दिया. तो आई केयर की वजह से उनको थोड़ा सा आलसपना आना, चलने को नहीं होना, ऐसे होते थे. लेकिन आज उन्होंने क्या किया, अभी वॉकिंग भी कर रहे हैं. तो ये 3 प्रोडक्ट की वजह से उनके घर में एक आनंद आया हुआ है, बहुत सारा खुशी आया हुआ है. तो उन्होंने शेयर किया था, ये टेस्टिमनी शेयर किया था. गोपाल सर, बहुत बहुत धन्यवाद. थैंक यू सर, थैंक यू वेरी मच. अभी हमारे साथ मल्लिकार्जुन सर हैं. तो मल्लिकार्जुन सर, मंच आपका है सर. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಪಟ್ನೆ ಅಂತ, ಯಾದಗಿರಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ. ನಂದು ಒಂದು ಪೇಷಂಟು, ವಯಸ್ಸು 19, ಹುಡುಗ. ಅವನಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು. ನಾವು ಐಪಲ್ಸ್ ಬಾಟಲ್ 4 ರೆಕಮೆಂಡ್ ಮಾಡಿದ್ವಿ. ಈಗ ಒಂದೆಲ್ಲ ವೈಟ್ ಡಿಸ್ಚಾರ್ಜ್ ಸ್ಟಾಪ್ ಆಗ್ಯದ. ಅಮೇಜಿಂಗ್ ರಿಸಲ್ಟ್ ಅದ ಸರ್ ಇದು. ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ಧನ್ಯವಾದಗಳು ಮತ್ತು ಇಂಡಸ್ ಯುವ ಕಂಪ್ನಿಗೂ ಧನ್ಯವಾದಗಳು. ಇದು ಮತ್ತೊಂದೊಂದು ಟೆಸ್ಟಿಮೋನಿ ಅದ ಸರ್, ಇನ್ನೊಂದು 2ನೇ ಟೆಸ್ಟಿಮೋನಿ. ಮತ್ತೊಂದು ವೈಟ್ ಡಿಸ್ಚಾರ್ಜ್ ವಯಸ್ಸು ಲೇಡೀಸು ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು 2 ವರ್ಷದಿಂದ. ವಯಸ್ಸು 18. ಸುಮಾರು 1.5 ವರ್ಷ ಹಿಡಿದು ಅವ್ರದ್ದು ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು. ಬೇರೆ ಕಡೆ ಎಲ್ಲ ಹಾಸ್ಪಿಟಲ್ಗೆಲ್ಲ ತೋರ್ಸ್ಯಾರ, ಅದು ಕಡಿಮೆ ಆಗಿಲ್ಲ. ನಾವು 3 ಬಾಟಲ್ ಐ ಕೇರ್ ಪ್ರಮೋಟ್ ಮಾಡಿದ್ದೆವು, ಅವ್ರದ್ದು ವೈಟ್ ಡಿಸ್ಚಾರ್ಜ್ ಸ್ಟಾಪ್ ಆಗ್ಯದ ಸರ್. ಇದು ಕೂಡ ಅಮೇಜಿಂಗ್ ರಿಸಲ್ಟ್. ಐ ಕೇರು ನಮ್ಮ ಕಂಪ್ನಿ ಬಹಳ ಅಮೇಜಿಂಗ್, ಲೇಡೀಸ್ಗಳಿಗೆ ಬಹಳ ಅಮೇಜಿಂಗ್ ರಿಸಲ್ಟ್ ಅದ ಸರ್. ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ಧನ್ಯವಾದಗಳು ಮತ್ತು ಇಂಡಸ್ ಯುವ ಕಂಪ್ನಿಗೂ ಧನ್ಯವಾದಗಳು. थैंक यू. थैंक यू सर, थैंक यू सर, थैंक यू सर. अभी हमारे साथ मल्लिकार्जुन सर थे. उन्होंने 29 एज के एक लड़के को, जो व्हाइट पेचेस से प्रॉब्लम था, उनको उन्हें आईपल सजेस्ट किया था. 19 years सर. हाँ सर, 19 ईयर का है. एक लड़के को उन्होंने, जिनका व्हाइट पेचेस का प्रॉब्लम था, उनको उन्होंने आईपल्स सजेस्ट किया था. तो बहुत सारा उसमें से बहुत सारा कवर भी हुआ है सर. अभी ले रहे वापस और आईपल्स. ಇದು ವೈಟ್ ಡಿಸ್ಚಾರ್ಜ್ ಒಂದು ಸ್ಟಾಪ್ ಆಗ್ಯದ ಸರ್. 4 ಬಾಟಲ್ ಪ್ರಮೋಟ್ ಮಾಡಿದ್ದೆವು, 4 ಬಾಟಲ್ದಾಗ ಸ್ಟಾಪ್ ಆಗ್ಯದ ಸರ್. 19 ವರ್ಷ ಯುವಕಿಗೆ ಕೊಟ್ಟಿದ್ರು सर आईपल्स. हाँ, आईपल्स उन्होंने 4 बोतल दिया था. तो उनको थोड़ा सा प्रॉब्लम से बाहर आए वो. तो वैसे उन्होंने और एक टेस्टिमनी बताया, जो लेडीज का है, 18 इयर्स के लड़की का है. उनको व्हाइट तो लेडीज का प्रॉब्लम था, तो ज्यादा से ये होता था, ब्लडिंग वगैरह होता था. उसके लिए उन्हें आई केयर दिया था. वो 3 बोतल दिए थे उन्होंने. तो उससे सभी प्रॉब्लम से उन्होंने बाहर आए वो लेडीज का. तो थैंक यू वेरी मच सर, थैंक यू वेरी मच. तो हमारे साथ अभी कुसुम गौरा जी मैडम, जो सांगली से है, तो टेस्टिमनी शेयर करने वाले. तो मंच आपका है मैडम. नमस्ते, मी सांगलीहून कुसुम गवराजी बोलते आहे. मी एका 40 वर्षीय महिलेला, तिला त्रास हा होता की तिला म्हणजे नाराज राहायची, तिला भूक लागायचं नाही, प्रत्येक गोष्टीत असं काही इंटरेस्ट नसायचं, तिला काही करण्याची इच्छा व्हायची नाही, नेहमीच असं उदास उदास असं राहायची. मग मी तिला सांगितलं की आमच्या कंपनीचे खूप चांगले प्रोडक्ट आहेत, आय कॉफी क्रीमर, हे तिला मी सजेस्ट केलं होतं. तिला जो काही त्रास होत होता तो त्रास जर कमी झालाय. तिला झोप लागत नव्हती, ती झोप लागत आहे. भूक लागत नव्हती, ती भूक लागत आहे. एनर्जी वाढलेली आहे आणि एनी टाइम ती फ्रेश आहे आता.
आणि सध्या 2 बॉक्स ती यूज केलेली आहे आणि ती कंटिन्यू करणार आहे सर, आणि रिझल्ट खूप चांगला आहे. थँक्यू. मॅडम तुम्ही आय कॉफी क्रीमर दिलं होतं का त्यांना? होय होय, आय कॉफी क्रीमर. अच्छा, दोन्ही बॉक्स पण आय कॉफी क्रीमर दिलं. होय होय. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ ಕೂಡ ಕುಸುಮ್ ಗೌರಾಜಿ ಮೇಡಮ್ ಸಾಂಗ್ಲಿಂದ ಇದ್ರು. ಅವರು 40 ವರ್ಷ ಲೇಡೀಸ್ಗೆ ಐ ಕಾಫಿ ಕ್ರೀಮರ್ ಅನ್ನು ಕೊಟ್ಟಿದ್ರು. ಅವ್ರಿಗೆ ಹಿಂಗ್ ಪ್ರಾಬ್ಲಮ್ ಇತ್ತಂದ್ರೆ ಮಲ್ಕೊಂಡಿರೋದು, ಹೇಳೋದು ಇಚ್ಛೆ ಆಗ್ತಿಲ್ಲಾಗಿತ್ತು, ತಿರ್ಗಾಡೋದು ಇಚ್ಛೆ ಆಗ್ತಿಲ್ಲಾಗಿತ್ತು, ನಾರಾಜ್ ಇರ್ತಿದ್ರು, ಯಾವತ್ತು ಡಿಸ್ಟರ್ಬ್ ಇರ್ತಿದ್ರು. ಇಂದ ಕೆಲವೊಂದು ಬಹಳ ಸಮಸ್ಯೆ ಇರ್ತಿದ್ರು. ಆ ಸಮಸ್ಯೆ ದಿಕ್ಕತ್ ಬರ್ತಿತ್ತು. ಇವ್ರ ಮೇಡಮ್ಗಳು ಅವರು ನಮ್ಮ ಕಂಪ್ನಿದ ಒಂದು ಐ ಕಾಫಿ ಕ್ರೀಮರ್ ಅಂತ ಪ್ರಾಡಕ್ಟ್ ಇದೆ, ಅದು ಯೂಸ್ ಮಾಡಿ ಅಂತ ಹೇಳಿದ್ರು. ಯೂಸ್ ಮಾಡೋದ್ರಿಂದ ಅವ್ರಿಗೆ ಫ್ರೆಶ್ ಅನ್ಸಾ ಇದೆ, ತಿರುಗಾಡ್ತಾರೆ, ಬಹಳ ಸಾಕಷ್ಟು ಕೆಲಸ ಮಾಡೋದು ಇಚ್ಛೆ ಆಗ್ತಿದೆ ಅವ್ರಿಗೆ. ಪೂರಾ ಮೂಡ್ ಚೇಂಜ್ ಆಗಿದೆ ಅವ್ರದ್ದು. ಈ ಟೆಸ್ಟಿಮನಿ ಶೇರ್ ಮಾಡಿದ್ರು ಕುಸುಮ್ ಗೌರಾಜ್ ಮೇಡಮ್ ಸಾಂಗ್ಲಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು ಮೇಡಮ್. तो थैंक यू सर. हाँ हाँ, तो अभी जो आपने जो टेस्टिमनी सुना है कर्नाटक और महाराष्ट्र से जो सुना है, वो टेस्टिमनी हमारे जो 5 प्रोडक्ट अमेजिंग प्रोडक्ट है, वो प्रोडक्ट के आए हुए रिजल्ट है. तो ये प्रोडक्ट हम किसी भी अन्य कोई नेटवर्क या अपने इस नहीं बेचते. जो हमारा जो ऑनलाइन जो हमारा लिंक के द्वारा हम बेचते हैं, किसी दूसरे भी कोई पोर्टल पे नहीं बेचते हैं. जो भी वहां पर दिखता है वो सब डुप्लीकेट रहता है. उसका जिम्मेदारी हमारा इंडस्वा कंपनी नहीं लेता. तो वहां से न करते हुए जिसने आपको लिंक भेजा है, लिंक भेज दे, उसी लिंक से आप प्रोडक्ट मंगाना चाहिए और उसका भी आपको बिल भी मिलेगा. तो इस तरह से आपको बहुत सारा रिजल्ट आता है. क्योंकि ऐसे बाहर लेने से आपको थोड़ा सा दिक्कत हो सकता है. तो दिक्कत के लिए आप इंडस्वा कंपनी जिम्मेदार नहीं है. ನಮಸ್ತೆ. ಈಗ ನಮ್ಮ ಒಂದು 5 ಪ್ರಾಡಕ್ಟ್ ನಾವು ಇಂಡಸ್ವಾದ್ ಕಂಪನಿ ನಮ್ಮ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ರಿಸಲ್ಟ್ ಹೇಳ್ತಾ ಇದ್ದೆ ನಮ್ಮ ಡಿಸ್ಟ್ರಿಬ್ಯೂಟರ್ಸು. ಆ ಪ್ರಾಡಕ್ಟು 5 ಪ್ರಾಡಕ್ಟ್ ಅಮೇಜಿಂಗ್ ಪ್ರಾಡಕ್ಟ್ ಇದೆ, ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. तर ಆ ರಿಸಲ್ಟ್ ನಾವು ನಮ್ಮ ಲಿಂಕ್ ಮೇಲೆ ನಾವು ಸೇಲ್ ಮಾಡ್ತೇವೆ. ನಮ್ಮ ಇಂಡಸ್ವಾದ್ ಲಿಂಕ್ ಇದೆ, ಆ ಲಿಂಕ್ ನಿಮ್ಗೆ ಯಾರು ಹೇಳಿದ್ದಾರೆ ಅವ್ರ ಕಡೆ ಲಿಂಕ್ ತಗೊಂಡು ನೀವು ಆದ್ಮೇಲೆ ಪ್ರಾಡಕ್ಟ್ ತಗೋಬೇಕು. ಯಾಕಂದ್ರೆ ಅದರ್ ಯಾವ ಪೋರ್ಟಲ್ ಮೇಲೆ ನಾವು ಸೇಲ್ ಮಾಡಲ್ಲ. ಯಾಕೆಂದ್ರೆ ಅಲ್ಲಿ ಡೂಪ್ಲಿಕೇಟ್ ಇರುತ್ತೆ. ಡೂಪ್ಲಿಕೇಟ್ ಇಂದ ಅವರು ಬಿಲ್ ಎಲ್ಲ ಕೊಡಂಗಿಲ್ಲ ನಿಮ್ಗೆ. ಅಲ್ಲಿ ಡೂಪ್ಲಿಕೇಟ್ ಪ್ರಾಬ್ಲಮ್ ಬಹಳ ಇರ್ತಾವೆ. ನಮ್ಮ ಕಂಪ್ನಿದಿಂದ ತಗೊಂಡ್ಮೇಲೆ ನಮ್ಮ ಕಂಪ್ನಿಗೆ ಬಿಲ್ ಕೊಡ್ತಾ ಇದೆ. ಬಾಕಿ ನೀವು ಯಾವ ಕಡೆ ನೀವು ಪ್ರಾಡಕ್ಟ್ ತಗೊಂಡ್ರೆ ಅದರ रिस्पॉन्सिबिलिटी ನಮ್ಮ ಕಂಪ್ನಿ ತಗೊಳ್ಳಲ್ಲ. ಥ್ಯಾಂಕ್ ಯು ವೆರಿ ಮಚ್. सभी को बहुत बहुत धन्यवाद.